ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ರಾಮಮಂದಿರ ಬಜ್ಜಿ ಬೋಂಡಾ ಶಾಪ್. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಕೂಡಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ನಮ್ಮ ವಿಡಿಯೋಗಳನ್ನ ಎಲ್ಲರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಇದೇ ರಾಮಮಂದಿರ ಬಜ್ಜಿ ಬೋಂಡಾ ಶಾಪ್. ಫ್ರೆಂಡ್ಸ್, ಇವರು 40 ವರ್ಷಗಳಿಂದ ಶುಚಿಯಾದ ಹಾಗೂ ರುಚಿಯಾದ ಗರಿಗರಿಯಾದ ಬಜ್ಜಿ ಬೋಂಡಗಳನ್ನು ನಿಮಗೆಲ್ಲರಿಗೂ ಸರ್ವ್ ಮಾಡುತ್ತಿದ್ದಾರೆ. ಇಲ್ಲಿನ ಸ್ಪೆಷಲ್ ಏನಪ್ಪಾ ಅಂದರೆ ಕ್ಯಾಪ್ಸಿಕಮ್ ಬೋಂಡ, ಹಾಗೆ ಇಲ್ಲಿ ಬಾಳೆಕಾಯಿ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ, ಹೀರೆಕಾಯಿ ಬಜ್ಜಿ, ಮಸಾಲ ವಡ ಹಾಗೂ ಆಲೂ ಬೋಂಡಗಳು ಸಿಗುತ್ತವೆ. ಇಲ್ಲಿನ ಬಜ್ಜಿ ಬೋಂಡಗಳನ್ನು ನಾನು ಟೇಸ್ಟ್ ಮಾಡಿದೆ. ತುಂಬನೇ ಟೇಸ್ಟಿಯಾಗಿತ್ತು. ನನಗಂತೂ ತುಂಬನೇ ಇಷ್ಟ ಆಯಿತು ಫ್ರೆಂಡ್ಸ್. ನಾನು ಓನರ್ನ ಕೇಳಿದೆ, ಏನು ಸರ್ ಇಷ್ಟೊಂದು ಟೇಸ್ಟಿಯಾಗಿ ಗರಿಗರಿಯಾಗಿ ಇರೋದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಫ್ರೆಂಡ್ಸ್, ಅಂಗಡಿಯಿಂದ ಕಡಲೆ ಹಿಟ್ಟನ್ನು ತಗೊಳ್ಳೋದಿಲ್ಲ, ಬದಲಾಗಿ ನಾವೇ ಕಡಲೆ ಹಿಟ್ಟನ್ನು ಮಿಲ್ಗೆ ಹಾಕಿಸಿ ಕ್ವಾಲಿಟಿ ಐಟಮ್ಗಳು, ಎಣ್ಣೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅದಕ್ಕೆ ಉಪಯೋಗಿಸುವಂಥ ಐಟಮ್ಗಳನ್ನ ಕ್ವಾಲಿಟಿ ಐಟಮ್ಗಳನ್ನ ಉಪಯೋಗಿಸ್ತೀವಿ, ಅದಕ್ಕೋಸ್ಕರ ಇಷ್ಟೊಂದು ಟೇಸ್ಟ್ ಇದೆ ಅಂತ ಹೇಳಿದ್ರು ಫ್ರೆಂಡ್ಸ್. ಬನ್ನಿ ಈಗ ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಮೆಣಸಿನಕಾಯಿ ಬಜ್ಜಿ ಆಗ್ತಾ ಇದ್ದಾರೆ ಫ್ರೆಂಡ್ಸ್, ಬನ್ನಿ ನೋಡೋಣ. ಆ್ಯಕ್ಚುಲಿ ಫ್ರೆಂಡ್ಸ್, ನಾನು ಈ ರೋಡಲ್ಲಿ ಒಂದಿನ ಬರ್ತಾ ಇದ್ದರೆ ತುಂಬ ಜನ ಕ್ರೌಡಾಗಿ ನಿಂತ್ಕೊಂಡು ಅಲ್ಲಿ ಬಜ್ಜಿ ಬೋಂಡಗಳನ್ನು ತಗೊಳ್ಳೋದಕ್ಕೆ ಕ್ಯೂ ನಿಂತ್ಕೊಂಡು ಹಾಗೆ ತಗೊಂಡು ತಿಂತಾಯಿದ್ರು. ನಾನು ನೋಡಿದೆ, ಏನಪ್ಪ ಇಷ್ಟೊಂದು ಜನ, ಏನಿದು, ಯಾಕೆ ಇಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ ಅಂತ ಹೋಗಿ ನೋಡಿದಾಗ ನನಗೆ ಆವಾಗ ಗೊತ್ತಾಯಿತು, ಇದೊಂದು ಬಜ್ಜಿ ಬೋಂಡ ಶಾಪು. ಇಲ್ಲಿ ತುಂಬ ಟೇಸ್ಟಿಯಾಗಿರೋದ್ರಿಂದ ಇಷ್ಟು ಜನ ಇಲ್ಲಿ ನಿಂತ್ಕೊಂಡು ತಿಂತಾ ಇದ್ದಾರೆ ಅಂತ. ಸೊ ನಾನು ಯಾಕೆ ಇವತ್ತು ಈ ವಿಡಿಯೋ ಮಾಡಬಾರ್ದು ಅಂತೇಳಿ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಆ ಕಡೆ ಹೋದಾಗ ದಯವಿಟ್ಟು ಈ ಅಂಗಡಿಗೆ ಹೋಗಿ ಬಜ್ಜಿ ಬೋಂಡ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಜನ ಕ್ಯೂ ನಿಂತ್ಕೊಂಡು ಅಲ್ಲಿ ತೊಗೊಳ್ತಾ ಇದ್ದಾರೆ. ಅಲ್ಲಿ ಬಜ್ಜಿ ಹಾಕೋದೇ ತಡ, ಅಲ್ಲಿ ಆವಾಗಲೇ ಖಾಲಿ ಆಗ್ತಾ ಇರುತ್ತೆ. ಅವರು ಮಾಡಿ ಹಾಕ್ದಂಗೆ ಅಲ್ಲಿ ಫುಲ್ ಸೇಲ್ ಆಗ್ತಾ ಇದೆ ಫ್ರೆಂಡ್ಸ್. ತುಂಬ ಜನ ಕ್ಯೂ ನಿಂತ್ಕೊಂಡು ತೊಗೊಳ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಹಾಗೆ ನೀವೇನಾದರೂ ಬಜ್ಜಿ ಬೋಂಡನ ಪಾರ್ಸಲ್ ಮನೆಗೆ ತಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಪಾರ್ಸಲ್ ಕೊಡ್ತಾರೆ. ಆದರೆ ಅದಕ್ಕೆ ಬಜ್ಜಿ ಬೋಂಡಕ್ಕೆ ಬೇಕಾಗುವಂಥ ಚಟ್ನಿಯನ್ನು ನೀವು ಬಾಕ್ಸ್ ತಗೊಂಡು ಹೋಗ್ಬೇಕಾಗುತ್ತೆ, ಚಟ್ನಿ ಬೇಕು ಅಂದರೆ. ನೋಡಿ ಫ್ರೆಂಡ್ಸ್, ಮುಗ್ದಂಗೆ ಹಾಕ್ತಾನೆ ಇದ್ದಾರೆ. ಅಲ್ಲಿ ಹಾಕ್ದಂಗೆ ಅಲ್ಲಿ ಖಾಲಿ ಮಾಡ್ತಾನೆ ಇದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿನ ಬಜ್ಜಿ ಬೋಂಡಗಳು ಎಷ್ಟು ಟೇಸ್ಟಿಯಾಗಿದ್ದಾವೆ ಅಂತ. ಆಲೂಗಡ್ಡೆ ಬೋಂಡ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ.
ನೋಡಿ ಫ್ರೆಂಡ್ಸ್, ಮತ್ತೆ ಮೆಣಸಿನಕಾಯಿ ಬಜ್ಜಿ ಹಾಕ್ತಾ ಇದ್ದಾರೆ. ಪ್ಯೂರ್ ಕಡಲೆ ಹಿಟ್ಟಿನಿಂದ ಮಾಡಿರೋಂಥ ಮೆಣಸಿನಕಾಯಿ ಬಜ್ಜಿ. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇಲ್ಲಿ ಬಜ್ಜಿ ಬೋಂಡಗಳಿಗೆ ಚಟ್ನಿ ಕೂಡ ತಿನ್ನೋದಕ್ಕೆ ಕೊಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದೇ ಚಟ್ನಿ ಸಖತ್ತು ಟೇಸ್ಟಿಯಾಗಿರುತ್ತೆ. ನೀವು ಪಾರ್ಸಲ್ ಏನಾದರೂ ಬೇಕಂತ ಹೇಳಿದ್ರೆ ನೀವು ಚಟ್ನಿಗೋಸ್ಕರ ಬಾಕ್ಸ್ ತೊಗೊಂಡು ಕೊಡಬೇಕಾಗುತ್ತೆ. ಇಲ್ಲಾಂದರೆ ಅವರ ಪಾರ್ಸಲ್ಗೆ ಚಟ್ನಿ ಕಟ್ಟಿಕೊಡೋದಿಲ್ಲ. ನೋಡಿ ಫ್ರೆಂಡ್, ಎಷ್ಟು ಖಾಲಿ ಆಗೋಗಿದೆ ನೋಡಿ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು? ಶಂಕರ್ ಅಂತ. ಜೋರಾಗಿ ಹೇಳಿ. ಶಂಕರ್ ಅಂತ. ಓಕೆ, ಇಲ್ಲೇನು ಇಷ್ಟ ಆಗುತ್ತೆ ಸರ್ ನಿಮಗೆ? ಇಲ್ಲಿ ಬಾಳೆಕಾಯಿ ಮತ್ತು ಮಸಾಲೆ ವಡೆ ಎಲ್ಲ ಚೆನ್ನಾಗಿದೆ. ಓಕೆ, ಟೇಸ್ಟ್ ಆಗಿದೆ. ತುಂಬ ಇಷ್ಟ ಆಗುತ್ತೆ ನಿಮಗೆ? ಹಾಗಾಗಿ ಬರ್ತಾ ಇರ್ತೀರಾ? ಬರ್ತಾ ಇರ್ತೀವಿ. ಥ್ಯಾಂಕ್ ಯು. ಬನ್ನಿ ಫ್ರೆಂಡ್ಸ್, ಇಲ್ಲಿ ಕೆಲವು ಕಸ್ಟಮರ್ಸ್ ತಿಂತಾ ಇದ್ದಾರೆ. ಅವ್ರಿಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಅವ್ರ ಬಾಯಿಂದಲೇ ಕೇಳೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ರಮೇಶ್ ಅಂತ. ಏನು ತೊಗೊಂಡ್ರಿ? ಆಲೂಗಡ್ಡೆ ಬೋಂಡ. ಆಲೂ ಬೋಂಡ ಹೇಗಿದೆ ಸರ್ ಟೇಸ್ಟು? ಚೆನ್ನಾಗಿದೆ. ಚೆನ್ನಾಗಿದೆಯಾ? ತುಂಬ ಇಷ್ಟ ಆಗುತ್ತಾ ನಿಮಗೆ? ಇಷ್ಟನೇ. ಹಾಗಾಗಿ ಬರ್ತಾ ಇರ್ತೀರಾ? ಬರ್ತಾರೆ. ರೆಗ್ಯುಲರ್. ಓಕೆ. ತಮ್ಮ ಹೆಸರು? ರಾಜನ ಅಂತ. ಚೆನ್ನಾಗಿದೆ ಸರ್ ಆಲೂ ಬೋಂಡ, ತುಂಬ ಇಷ್ಟ ಆಗುತ್ತೆ. ನಾವು ಕ್ಯಾಪ್ಸಿಕಮ್ ಇಷ್ಟ ಪಡೋದು, ಅಲ್ಲಿ ಕ್ಯಾಪ್ಸಿಕಮ್ ಇಲ್ಲ, ಅದಕ್ಕೆ ಆಲೂ ಬೋಂಡ ತೊಗೊಂಡು ತಿರ್ಗಾ ಯಾವಾಗ ಬರ್ತಾ ಇರ್ತೀರಾ? ರೆಗ್ಯುಲರ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಏನು ತೊಗೊಂಡಿದ್ದೀರಾ? ಆಲೂ ಬೋಂಡ ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ತುಂಬ ವರ್ಷದಿಂದ ತುಂಬ ಇಷ್ಟ ಆಗುತ್ತಾ? ಹೌದು. ಹಾಗಾಗಿ ಬರ್ತಾ ಇರ್ತೀರಾ? ಹಾಂ ಹೌದು. ಕ್ಯಾಪ್ಸಿಕಮ್. ಓಕೆ, ಬೇರೆ ಏನು ಇಷ್ಟ ಆಗುತ್ತೆ? ಚೆನ್ನಾಗಿರುತ್ತೆ ಇಲ್ಲಿ ಕ್ಯಾಪ್ಸಿಕಮ್. ಬಾಳೆಕಾಯಿ. ಸೊ ಇವತ್ತು ಇಲ್ಲಿ ಕ್ಯಾಪ್ಸಿಕಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಂ, ತುಂಬ ರಶ್ ಇದೆಯಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.